ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ವರ್ಷಿಣಿ ಆಚಾರ್ಯ. ಮೊದಲಿಗೆ ಮುಖ್ಯಾಂಶಗಳು. ಮೋಜು ಮಸ್ತಿ ಪ್ರವಾಸಕ್ಕಾಗಿ ಕಳ್ಳತನ ವೃತ್ತಿಗೆ ಇಳಿದಿದ್ದ ಕುಚುಕು ಗೆಳೆಯರು. ಕುಖ್ಯಾತ ದರೋಡೆಕೋರರ ಬಂಧಿಸಿದ ಚಿಕ್ಕಬಳ್ಳಾಪುರ ಪೊಲೀಸರು. ವೈದ್ಯರ ನಿರ್ಲಕ್ಷ್ಯದಿಂದಲೇ ಬಾಣಂತಿ ಸಾವು, ಕುಟುಂಬಸ್ಥರ ಆರೋಪ. ಆಸ್ಪತ್ರೆ ಮುಂದೆ ಬಾಣಂತಿ ಶವವಿಟ್ಟು ಕುಟುಂಬಸ್ಥರ ಪ್ರತಿಭಟನೆ. ದಲಿತರ ಭೂಮಿಗಳು ಬಲಿಯಾಗುತ್ತಿದ್ದರೆ ತಲೆ ಕೆಡಿಸಿಕೊಳ್ಳದ ಕೋಲಾರ ತಾಲೂಕಿನ ದಂಡಾಧಿಕಾರಿಗಳು. ಜಿಲ್ಲಾ ವಾಲ್ಮೀಕಿ ನಾಯಕ ಸಂಘಟನೆಯಿಂದ ಅಧಿಕಾರಿ ವಿರುದ್ಧ ಬೃಹತ್ ಪ್ರತಿಭಟನೆ. ವಾರ್ತೆಗಳ ವಿವರ. ಅದೊಂದು ಚಿನ್ನದಂಗಡಿಗೆ ನುಗ್ಗಿದ್ದ ಖದೀಮರು ಅಂಗಡಿಯಲ್ಲಿದ್ದ ಕ್ವಿಂಟಾಲ್ ಗಟ್ಟಲೆ ಬೆಳ್ಳಿ ಆಭರಣಗಳನ್ನು ಲೂಟಿ ಮಾಡಿದ್ರು. ಬೆಳ್ಳಿ ಕಳ್ಳತನ ಪ್ರಕರಣ ರಾಜ್ಯದ ಗಮನವನ್ನೇ ಸೆಳೆದಿತ್ತು. ಇದರಿಂದ ಅಲ್ಲಿಯ ಪೊಲೀಸರು ಉತ್ತರ ಭಾರತದ ಕುಖ್ಯಾತ ಚಿನ್ನಾಭರಣ ಅಂಗಡಿಗಳ ಕಳ್ಳರನ್ನು ಎಡೆಮುಡಿ ಕಟ್ಟಿದ್ದು, ಅವರಿಂದ 58 ಲಕ್ಷ ರೂಪಾಯಿ ಮೌಲ್ಯದ ಸಾಮಗ್ರಿಗಳನ್ನು ಜಪ್ತಿ ಮಾಡಿದ್ದಾರೆ. ಅಷ್ಟಕ್ಕೂ ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ಅಂದು ಡಿಸೆಂಬರ್ 23, 2025 ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯಲ್ಲಿದ್ದ ಎಯು ಜ್ಯುವೆಲರಿ ಶಾಪ್ನಲ್ಲಿ ಕಳ್ಳತನವಾಗಿತ್ತು. ಅಂಗಡಿ ಒಳನುಗ್ಗಿದ ಖದೀಮರು ಅಂಗಡಿಯಲ್ಲಿದ್ದ 100 ಕೆಜಿಯ ಬೆಳ್ಳಿ ಆಭರಣಗಳನ್ನು ಕದ್ದಿದ್ರು. ಆರೋಪಿಗಳ ಕೃತ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು. ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿದ ಶಿಡ್ಲಘಟ್ಟ ನಗರ ಠಾಣಾ ಪೊಲೀಸರು ರಾಜಸ್ಥಾನ ಮೂಲದ ಹನುಮಂತ್ ಸಿಂಗ್ ಹಾಗೂ ಬೈರಾ ಸಿಂಗ್ ಅಲಿಯಾಜ್ ರಾಜ್ ಸಿಂಗ್ ನನ್ನ ಬಂಧಿಸಿ ಅವರಿಂದ 20 ಕೆಜಿ ಬೆಳ್ಳಿ, 13 ಲಕ್ಷ ನಗದು, ಒಂದು ಸ್ಕಾರ್ಪಿಯೋ ಕಾರನ್ನ ಜಪ್ತಿ ಮಾಡಿದ್ದಾರೆ. ಇನ್ನು ರಾಜಸ್ಥಾನದ ರಾಜ್ಸಾಬಂಡ್ ಜಿಲ್ಲೆಯ ಹನುಮಂತ್ ಸಿಂಗ್ ಹಾಗೂ ಬೈರಾ ಸಿಂಗ್ ಸ್ನೇಹಿತರಾಗಿದ್ದು, ಬಾಲ್ಯದಿಂದಲೇ ಕಳ್ಳತನವನ್ನ ತಮ್ಮ ವೃತ್ತಿಯನ್ನಾಗಿ ಮಾಡಿಕೊಂಡು ಕರ್ನಾಟಕದ ದಾವಣಗೆರೆಯ ಬಸವೇಶ್ವರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಚಿನ್ನದಂಗಡಿ ಕಳ್ಳತನ ಸೇರಿದಂತೆ ರಾಜಸ್ಥಾನ, ಗುಜರಾತ್ನಲ್ಲಿ ಕಳ್ಳತನ ಪ್ರಕರಣಗಳು ಇವೆಯಂತೆ. ಇನ್ನು ಆರೋಪಿಗಳು ಮೋಜು ಮಸ್ತಿ ಪ್ರವಾಸಕ್ಕಾಗಿ ಕಳ್ಳತನ ಮಾಡುತ್ತಿರುವುದು ಬಯಲಾಗಿದೆ. ಅರ್ಲಿ ಮಾರ್ನಿಂಗ್ ಒಂದು ಕಳ್ಳತನ ಕೇಸ್ ಎಯು ಜ್ಯುವೆಲ್ರಿ ಶಾಪ್ ಬಿಬಿ ರೋಡ್ ರಸ್ತೆಯಲ್ಲಿ ರಿಪೋರ್ಟ್ ಆಗಿತ್ತು. ಆ ಕೇಸಲ್ಲಿ ಎಯು ಜ್ಯುವೆಲ್ರಿ ಶಾಪಲ್ಲಿ ಸಿಲ್ವರ್ ಐಟಮ್ಸ್ ಏನು ಸೆಲ್ ಮಾಡ್ತಾ ಇದ್ದಾರೆ ಅವರು, ಅದು ಕಳ್ಳತನ ಆಗಿದೆ ಈ ಥರ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ. ಬೇಸಿಕ್ಲಿ ಗೋಲ್ಡ್ ಐಟಮ್ಸ್ ಎಲ್ಲ ಲಾಕರ್ಸಲ್ಲಿ ಇತ್ತು. ಸಿಲ್ವರ್ ಐಟಮ್ಸ್ ಡಿಸ್ಪ್ಲೇ ಶೆಲ್ಫ್ಸಲ್ಲಿ ಹಾಕಿ ಅವರು ಲಾಕ್ ಮಾಡಿ ಹೋಗಿದ್ದಾರೆ ರಾತ್ರಿ. ಆಮೇಲೆ ರಾತ್ರಿ ಯಾರು ಆಸಾಮಿಗಳು ಬಂದು ಆ ಅಂಗಡಿದು ಡೋರ್ ಹೊಡೆದು ಶಟರ್ ಹೊಡೆದು ಒಳಗಡೆಯಿಂದ ಸಿಲ್ವರ್ ಐಟಮ್ಸ್ ತಗೊಂಡು ಹೋಗಿದ್ದಾರೆ. ಈ ಥರ ಅವರು ಕಂಪ್ಲೇಂಟ್ ಕೊಟ್ಟಿದ್ದು. ಆ ದಿನ ನಮ್ಮ ಕಂಪ್ಲೇನೆಂಟ್ ಯಾರು ಇದ್ದಾರೆ, ಈ ಶಾಪ್ದು ಓನರ್, ಅವರು ಅರೌಂಡ್ 140 ಕೆಜಿ ಜ್ಯುವೆಲ್ರಿ ಹೋಗಿದೆ ಸಿಲ್ವರ್ದು, ಈ ಥರ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ವಿಚಾರ ಬಗ್ಗೆ ನಾವು ಒಂದು FIR ರಿಜಿಸ್ಟರ್ ಮಾಡಿ ಮುಂದೆ ತನಿಖೆ ಮಾಡಿದ್ದೀವಿ. ಈ ಕೇಸಲ್ಲಿ ಈಗ ನಮಗೆ ಟೋಟಲ್ 3 ಜನದು ಇನ್ವಾಲ್ವ್ಮೆಂಟ್ ಇದೆ, ಇದು ನಮಗೆ ಗೊತ್ತಾಗಿದೆ. ಔಟ್ ಆಫ್ ದಟ್ ನಾವು 2 ಜನಗೆ ಕರ್ಕೊಂಬಂದಿದ್ದೀವಿ. ರಾಜಸ್ಥಾನದವರು ಇದ್ದಾರೆ ಅವರು. ಫಸ್ಟ್ ಪರ್ಸನ್ A1 ಹನುಮಂತ್ ಸಿಂಗ್, ಅರೌಂಡ್ 26 ಇಯರ್ಸ್ ಏಜ್ ಇದೆ ಇವರದು. ಇನ್ನೊಬ್ಬರು ಭೈರವ್ ಸಿಂಗ್, ಇವ್ರದ್ದು ಕೂಡ 26 ಇಯರ್ಸ್ ಏಜ್ ಇದೆ. ಇವ್ರದ್ದು ಮೂಲ ವಾಸ ರಾಜಸ್ಥಾನ್ ರಾಜಸಮಂದ್ ಡಿಸ್ಟಿಕ್ ಇದೆ. ಈ A1 ಯಾರು ಇದ್ದಾರೆ ಈ ಕೇಸಲ್ಲಿ ಹನುಮಂತ್ ಸಿಂಗ್, ಅವರ ಮೇಲೆ ಅಹಮದಾಬಾದ್ ಮತ್ತು ದಾವಣಗೆರೆ, ಕರ್ನಾಟಕ, ಈ ಥರ ಬೇರೆ ಬೇರೆ ಜಾಗ ರಾಜಸ್ಥಾನಲ್ಲಿ ಕೂಡ ಅವರ ಮೇಲೆ ಕೇಸಸ್ ಇದೆ. ಅದೇ ರೀತಿ ಈ ಕೇಸಲ್ಲಿ 3ನೇ ಆರೋಪಿ ಯಾರು ಇದ್ದಾರೆ ಅವ್ರಿಗೆ ಕೂಡ ನಾವು ಈಗ ಅರೆಸ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅವ್ರಿಗೆ ಕೂಡ ಬೇಗ ಅರೆಸ್ಟ್ ಮಾಡ್ತೀವಿ. ಈ 2 ಜನ ಆರೋಪಿ ನಮಗೆ ಯಾರು ಸಿಕ್ಕಿದ್ದಾರೆ ಅವ್ರಿಗಿಂತ ನಾವು 20 ಕೆಜಿ ಸಿಲ್ವರ್ ಐಟಮ್ಸ್ಗೆ ರಿಕವರಿ ಮಾಡಿದ್ದೀವಿ. ಅಂದರೆ ಅದನ್ನು ಸಿಲ್ವರ್ ಜ್ಯುವೆಲ್ರಿ ಇವರು ಏನು ತಗೊಂಡು ಹೋಗಿದ್ದಾರೆ ಅದನ್ನು ಇವರು ಮೆಲ್ಟ್ ಮಾಡಿ ಅದನ್ನು ಬ್ರಿಕ್ಸ್ ಥರ ಮಾಡಿದ್ದಾರೆ. ಸೊ ಬ್ರಿಕ್ಸ್ ನಮಗೆ ಸಿಕ್ಕಿದೆ, 20 ಕೆಜಿದು ಬ್ರಿಕ್ಸ್ ಇದೆ ಸಿಲ್ವರ್ದು. ಜೊತೆಗೆ 13 ಲ್ಯಾಕ್ ಕ್ಯಾಶ್ ಸಿಕ್ಕಿದೆ ಅವರ ಹತ್ರ. ಇವರು ಅರೌಂಡ್ 10 ಕೆಜಿ ಸಿಲ್ವರ್ಗೆ ಮೆಲ್ಟ್ ಮಾಡಿ ಸೇಲ್ ಮಾಡಿದ್ದಾರೆ. ಆ ಸೇಲ್ ಏನು ಮಾಡಿದ್ದಾರೆ ಅದು ಏನು ಅಮೌಂಟ್ ಇದೆ 13 ಲ್ಯಾಕ್ಸ್,
ಅದು ನಮಗೆ ಅವರಿಂದ ಕೂಡ ರಿಕವರಿ ಆಗಿದೆ. ಮತ್ತು ಇನ್ನೊಂದು ಸ್ಕಾರ್ಪಿಯೋ ಒಂದು ವೆಹಿಕಲ್ ಇವರ ಹತ್ರ ಇದೆ, ಅದು ಯೂಸ್ ಮಾಡಿದ್ದಾರೆ ಅವರು, ಅದನ್ನು ಕೂಡ ನಾವು ರಿಕವರಿ ಮಾಡಿ ಬಂದಿದ್ದೀವಿ. ಈ ಕೇಸಲ್ಲಿ ನಮ್ಮ DSP ಪ್ರಕಾಶ್ ಮತ್ತು ಇವಕ್ಕಿಂತ ಹಳೆ DSP ಶಿವಕುಮಾರ್ದು ನೇತೃತ್ವದಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡಿ ನಮ್ಮ ಇನ್ಸ್ಪೆಕ್ಟರ್ ರಂಜನ್ ಕುಮಾರ್ ಮತ್ತು 3 ಜನ ಸರ್ಕಲ್ದು PSIs ಹರೀಶ್ ಕುಮಾರ್ ಶರಣಪ್ಪ ಮತ್ತು ಅಮರ್ ಮುಗ್ಲೆ ಜೊತೆಗೆ ನಮ್ಮೆಲ್ಲ ಟೀಮ್ ಡಿಸ್ಟ್ರಿಕ್ದು ಸಿನ್ಸ್ ಇದು ದೊಡ್ಡದು ಒಂದು ಕೇಸ್ ಇತ್ತು, ನಾವು ಫಸ್ಟ್ ಇನಿಷಿಯಲ್ ಇನ್ವೆಸ್ಟಿಗೇಷನಲ್ಲಿ ನಮ್ಮ ಡಿಸ್ಟ್ರಿಕ್ಕಲ್ಲಿ ಯಾರ್ಯಾರು ಚೆನ್ನಾಗಿ ಆಫೀಸರ್ಸ್ ಇದ್ದಾರೆ, ಚೆನ್ನಾಗಿ ಕ್ರೈಮ್ ಟೀಮ್ ಏನಿದೆ, ಸ್ಟಾಫ್ ಏನಿದೆ, ಎಲ್ಲರಿಗೆ ಸೇರಿ ನಾವು ಒಂದು ಟೀಮ್ ಮಾಡಿ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಮತ್ತು ನಮ್ಮ ಈ ಚಿಕ್ಕಬಳ್ಳಾಪುರ ಸರ್ಕಲ್ದು ಕ್ರೈಮ್ ಟೀಮ್ ಕೂಡ ಇದ್ದಾರೆ, ಈಗ ನಮ್ಮ ಹಿಂದೆ ಎಲ್ಲರೂ ನಿಂತಿದ್ದಾರೆ. ಇವರು ಎಲ್ಲರೂ ತುಂಬ ಒಳ್ಳೆ ಕೆಲಸ ಮಾಡಿ, ತುಂಬ ಒಳ್ಳೆ ಎಫರ್ಟ್ಸ್ ಮಾಡಿ ಇದನ್ನು ರೆಕಾರ್ಡ್ ಟೈಮಲ್ಲಿ ಇದನ್ನು ಪತ್ತೆ ಮಾಡ್ಕೊಂಡು ಬಂದಿದ್ದಾರೆ. ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಬಂಧನ ವಿಳಂಬದಿಂದ ಸಾರ್ವಜನಿಕರ ಅಸಮಾಧಾನಕ್ಕೆ ಕಾರಣವಾಗಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪೊಲೀಸರು ಕುಖ್ಯಾತ 2 ಕಳ್ಳರನ್ನ ಬಂಧಿಸುವುದರ ಮೂಲಕ ಸಾರ್ವಜನಿಕರ ಪ್ರಶಂಸೆಗೆ ಕಾರಣರಾಗಿದ್ದಾರೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಸಂತಾನಹರಣ ಶಸ್ತ್ರಚಿಕಿತ್ಸೆಗೆ ಬಂದಿದ್ದ ಬಾಣಂತಿ ಸಾವನ್ನಪ್ಪಿದ್ದು, ಆಸ್ಪತ್ರೆ ಎದುರು ಬಾಣಂತಿ ಶವವಿಟ್ಟು ಕುಟುಂಬಸ್ಥರು ಪ್ರತಿಭಟನೆ ನಡೆಸಿದ ಘಟನೆ ಬೀದರ್ ತಾಲೂಕಿನ ಚೀಮಕೋಡ ಗ್ರಾಮದಲ್ಲಿ ನಡೆದಿದೆ. ಬೀದರ್ ತಾಲೂಕಿನ ಚೀಮಕೋಡ ಗ್ರಾಮದ 26 ವರ್ಷದ ಮೀನಾಕ್ಷಿ ಎಂಬ ಬಾಣಂತಿ ಮಹಿಳೆ ಸಂತಾನಹರಣ ಶಸ್ತ್ರಚಿಕಿತ್ಸೆಗಾಗಿ ಬೀದರ್ ನಗರದ ಫ್ಯಾಮಿಲಿ ಪ್ಲಾನಿಂಗ್ ಆಸ್ಪತ್ರೆಗೆ ದಾಖಲಾಗಿದ್ದಳು. ಶಸ್ತ್ರಚಿಕಿತ್ಸೆ ಬಳಿಕ ಚೆನ್ನಾಗಿದ್ದ ಬಾಣಂತಿ ಮಹಿಳೆ ಮಧ್ಯಾಹ್ನದ ಹೊತ್ತಿಗೆ ತಲೆ ಸುತ್ತು ಕಾಣಿಸಿಕೊಂಡು ಬಳಿಕ ಸಾವನ್ನಪ್ಪಿದ್ದಾಳೆ. ವೈದ್ಯರ ನಿರ್ಲಕ್ಷ್ಯದಿಂದ ಇಂಜೆಕ್ಷನ್ ನೀಡಿದ ಬಳಿಕ ಮಹಿಳೆ ಸಾವನ್ನಪ್ಪಿದ್ದಾಳೆಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ನ್ಯಾಯ ಕೊಡೋತನ ನಾವಿಲ್ಲಿಂದ ಹೇಳಲೇವ್ರಿ. ಇದು ರೀಸೆಂಟ್ ಆಗಿ 8 ದಿವಸ ಕೆಳಗಡೆ ಇದೇ ಹಾಸ್ಪಿಟಲ್ ಅಲ್ಲಿ ಇದೇ ಇನ್ನೂ ಒಂದು ವಿಷಯ ಐತೆ ಸರ್. ಏನ್ ಮಾಡತ್ತಾರ ಸರ್? ಇದು ಒಂದು ನಮ್ಮ ಮನೆ ಹೆಣ್ಮಕ್ಳೆಲ್ಲ ಸರ್ ಪದೇ ಬೀದರಲ್ಲಿ ಇದೇ ಆಗ್ತಾ ಇದೆ ಸರ್. ಏನ್ ಮಾಡ್ತಿದ್ದಾರೆ ಮೆಡಿಕಲ್ ಆಪರೇಷನ್ ಕಡಿಮೆ ಅಂತ ಹೇಳಿ ಒಂದು ಹುಡುಗಿ ದೊಡ್ಡ ಆಪರೇಷನ್ ಹುಡುಗಿ ಡೆತ್ ಆಗ್ಯಾಡ್ರಿ. ಇಲ್ಲಿಂದ ನಾರ್ಮಲ್ ಪೇಷಂಟ್ ಬಂದಿಂದ ಹೆಣ್ಣಾಗೋಗ್ಯದ. ನಮ್ಮ ಮನೆಗಿಂದ ಹೆಣ್ಮಗಳು ನಾರ್ಮಲ್ ಬಂದ್ರಿ, ಇವತ್ತು ಹೆಣ ತಕೊಂಡು ನಾವು ಮನೆಗೆ ನಡೆದಿದ್ದೇವೆ. ಇದು ನ್ಯಾಯ ಸಿಗೋತನ ನಾವ್ ಇಲ್ಲಿಂದ ಹೇಳಲೇವು. DC, SP, DHOಗಳು ಎಲ್ಲರೂ ಇಲ್ಲಿ ಬಂದು ನಮ್ಮ ಮುಂದೆ ಅವ್ರಿಗೆ ಅರೆಸ್ಟ್ ಮಾಡಿ ಅವ್ರಿಗೆ ತಕೊಂಡು ಹೋಗಿ ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳೋತನ ಇಲ್ಲಿಂದ ನಾವು ಹೇಳಲೇವು ಸರ್. ಇಲ್ಲಿ ವೈದ್ಯರ ಎಡವಟ್ಟಿನಿಂದಲೇ ಬಾಣಂತಿ ಮಹಿಳೆ ಸಾವಾಗಿದೆ ಎಂದು ಆರೋಪಿಸಿ ಆಸ್ಪತ್ರೆಯ ಎದುರು ಮೃತ ಮೀನಾಕ್ಷಿ ಶವ ಇಟ್ಟು ವೈದ್ಯರ ವಿರುದ್ಧ ಪ್ರತಿಭಟನೆ ನಡೆಸಿದರು. ಬಾಣಂತಿ ಸಾವಿನಿಂದ 4 ಮಕ್ಕಳು ಅನಾಥವಾಗಿವೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಸ್ಥಳಕ್ಕೆ ಪೊಲೀಸರು ಆಗಮಿಸಿ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿದ್ದರು. ಚಂದ್ರಯ್ಯ ಸ್ವಾಮಿ, CTV ನ್ಯೂಸ್, ಬೀದರ್. ಕೋಲಾರ ತಾಲೂಕು ದಂಡಾಧಿಕಾರಿ ನಯನ ಅವರ ನಯವಂಚನೆಯಿಂದ ದಲಿತರ ಭೂಮಿಗಳು ಬಲಿಯಾಗುತ್ತಿವೆ ಎಂದು ಆರೋಪಿಸಿ ಕೂಡಲೇ ತಹಸೀಲ್ದಾರ್ ನಯನ ವಿರುದ್ಧ ಉನ್ನತ ಮಟ್ಟದ ತನಿಖೆ ಮಾಡಬೇಕೆಂದು ಆಗ್ರಹಿಸಿ ಜಿಲ್ಲಾ ವಾಲ್ಮೀಕಿ ನಾಯಕ ಸಂಘಟನೆಗಳ ಸಮನ್ವಯ ಸಮಿತಿಯಿಂದ ನಗರದ ತಹಸೀಲ್ದಾರ್ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ನಡೆಸಿದರು. ಕೋಲಾರ ತಾಲೂಕು ದಂಡಾಧಿಕಾರಿ ನಯನ ಅವರ ನಯವಂಚನೆಯಿಂದ ದಲಿತರ ಭೂಮಿಗಳು ಬಲಿಯಾಗುತ್ತಿವೆ ಎಂದು ಆರೋಪಿಸಿ ಕೂಡಲೇ ತಹಸೀಲ್ದಾರ್ ನಯನ ವಿರುದ್ಧ ಉನ್ನತ ಮಟ್ಟದ ತನಿಖೆ ಮಾಡಬೇಕೆಂದು ಆಗ್ರಹಿಸಿ ಜಿಲ್ಲಾ ವಾಲ್ಮೀಕಿ ನಾಯಕ ಸಂಘಟನೆಗಳ ಸಮನ್ವಯ ಸಮಿತಿಯಿಂದ ಕೋಲಾರ ನಗರದ ವಾಲ್ಮೀಕಿ ವೃತ್ತದಿಂದ ತಹಸೀಲ್ದಾರ್ ಕಚೇರಿವರೆಗೂ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಿದರು. ನಂತರ ಮಾತನಾಡಿದ ಸಮುದಾಯದ ಮುಖಂಡ ಅಂಬರೀಶ್ ಅವರು ಕೋಲಾರ ತಾಲೂಕಿನ ರಾಮಚಂದ್ರ
ಗುಟ್ಟಹಳ್ಳಿ ಗ್ರಾಮದಲ್ಲಿ ದಲಿತರು ವಾಸ ಮಾಡುತ್ತಿರುವ ಜಾಗದಲ್ಲಿ ಮೇಲ್ವರ್ಗದವರು ದಲಿತರಿಗೆ ತೊಂದರೆ ಕೊಡುತ್ತಿದ್ದಾರೆ. ಈ ಬಗ್ಗೆ ದೂರು ನೀಡಿದರೆ ಮೇಲ್ವರ್ಗದವರ ಪರವಾಗಿ ಆದೇಶ ಮಾಡಿ ದಲಿತ ವಿರೋಧಿ ನೀತಿಯನ್ನು ಮುಂದುವರೆಸಿದ್ದಾರೆ. ಮಾಲೂರು ತಾಲೂಕಿನ ಟೇಕಲ್ ಹೋಬಳಿಯ ಕರಡಗುರ್ಕಿ, ಊರುಗುರ್ಕಿ, ಹುಲಿಗುಟ್ಟಿ, ಓಬಟ್ಟಿ, ಮಾದಾಪುರ ಗ್ರಾಮದಲ್ಲಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗಳ ಹಣದಾಹಕ್ಕೆ ಕ್ರಷರ್ ನಡೆಸಲು ಅನುಮತಿ ನೀಡಿ 10 ಗ್ರಾಮಗಳನ್ನು ಜೀವಂತ ಸಮಾಧಿ ಮಾಡಲು ಹೊರಟಿದ್ದಾರೆ. ಹಾಗಾಗಿ ಈ ಕೂಡಲೇ ಜಲ್ಲಿ ಕ್ರಷರ್ಗಳ ಅನುಮತಿ ರದ್ದುಪಡಿಸಿ ಬುಡಕಟ್ಟು ಸಮುದಾಯಗಳ ವ್ಯವಸಾಯದ ಜೀವನೋಪಾಯಕ್ಕೆ ಅನುವು ಮಾಡಿಕೊಡಬೇಕು. ಇಲ್ಲದಿದ್ದರೆ ಜನವರಿ 26ರಂದು ನಗರದ ಮಹಾತ್ಮ ಗಾಂಧಿ ಪ್ರತಿಮೆ ಮುಂಭಾಗ ಕಪ್ಪು ಪಟ್ಟಿ ಕಟ್ಟಿಕೊಂಡು ಮೌನ ಪ್ರತಿಭಟನೆ ನಡೆಸಲಾಗುವುದೆಂದು ಎಚ್ಚರಿಕೆ ನೀಡಿದರು. ಪ್ರಾದೇಶಿಕ ಆಯುಕ್ತರಾಗಿರ್ತಕ್ಕಂಥ ಆಮ್ರಾನ್ ಬಿಸ್ವಾಸ್ ಸಾಹೇಬ್ರವರ ನೇತೃತ್ವದಲ್ಲಿ ತನಿಖೆ ಮಾಡಬೇಕಂತಕ್ಕಂಥ ಒತ್ತಾಯವನ್ನು ಮಾಡಿದ್ದೇವೆ. ಅದೇ ರೀತಿಯಾಗಿ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಟೇಕಲ್ ಹೋಬಳಿಯ ಕರಡಗುರ್ಕಿ, ಊರುಗುರ್ಕಿ, ಹುಲಿಗುಟ್ಟೆ, ಮಾದಾಪುರ, ಓಬಟ್ಟಿ ಗ್ರಾಮಗಳಿಗೆ ಹೊಂದಿಕೊಂಡಂತೆ ಜಲ್ಲಿ ಕ್ರಷರ್ಗೆ ಶ್ರೀ ಭೈರವೇಶ್ವರ ಸ್ಟೋನ್ ಕ್ರಷರ್ MS ಆನಂದ್ ಮಾಲೀಕರಿಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಇದನ್ನ ನಾವು 3ನೇ ತಾರೀಕು 1ನೇ ತಿಂಗಳು ಗಣಿ ಇಲಾಖೆಗೆ ಹೋಗಿ ಅರ್ಜಿ ಕೊಟ್ಟಾಗ ಅವರು ಇದು ಕೊಟ್ಟಿರ್ತಕ್ಕಂಥದ್ದು ಎಡವಟ್ಟಾಗಿದೆ, ಇದನ್ನು ರದ್ದು ಮಾಡ್ತೇವೆ ಅಂತ ಹೇಳಿದ್ರು. ಪುನಃ 5ನೇ ತಾರೀಕು ಮಾಲೀಕರೊಂದಿಗೆ ಶಾಮೀಲಾಗಿ ಅವರಿಗೆ ಅನುಮತಿ ಕೊಟ್ಟಿರೋದನ್ನ ಇವತ್ತು ಖಂಡಿಸಿ ನಾವು ಇಲ್ಲಿ ಹೋರಾಟ ಮಾಡಿದ್ದೇವೆ. ಈಶ್ವರ್, CTV ನ್ಯೂಸ್, ಕೋಲಾರ. ಚಿಕ್ಕಬಳ್ಳಾಪುರ ನಗರದ ಸರ್ಕಾರಿ ಕಟ್ಟಡಗಳಲ್ಲಿ ಸೈಬರ್ ಸೆಂಟರ್ಗಳನ್ನು ಇಟ್ಟುಕೊಂಡು ಕೈತುಂಬ ಹಣ ಸಂಪಾದಿಸುತ್ತಿರುವ ರಿಯಲ್ ಎಸ್ಟೇಟ್ ಮಧ್ಯವರ್ತಿಯೋರ್ವ ಈಗ ತನ್ನ ದಂಧೆಯನ್ನು ನೇರವಾಗಿ ತಹಸೀಲ್ದಾರ್ ಕಚೇರಿಗೆ ಸೆಡ್ಡು ಹೊಡೆಯುವಂತೆ ತಹಸೀಲ್ದಾರ್ ಕಚೇರಿ ಮುಂದೆ ಅಕ್ರಮವಾಗಿ ಆರಂಭಿಸಿದ್ದನ್ನು CTV ನ್ಯೂಸ್ ವರದಿ ಮಾಡಿದ ಬೆನ್ನಲ್ಲೇ ಅಧಿಕಾರಿಗಳು ತೆರವು ಮಾಡಿಸಿದ್ದಾರೆ. ಈ ಕುರಿತು ಒಂದು ವರದಿ. ಹೀಗೆ ಚಿಕ್ಕಬಳ್ಳಾಪುರದ RTO ಅಧಿಕಾರಿಗಳಿಗೆ ಸೆಡ್ ಹೊಡೆದು ವಾಹನವೊಂದನ್ನು ಅನಧಿಕೃತವಾಗಿ ವಿನ್ಯಾಸ ಮಾಡಿದ್ದಲ್ಲದೆ ಅದರಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, ಜೆರಾಕ್ಸ್, ಸ್ಕ್ಯಾನರ್, ಪ್ರಿಂಟರ್ಗಳನ್ನು ಇಟ್ಟುಕೊಂಡು ಚಿಕ್ಕಬಳ್ಳಾಪುರ ತಹಸೀಲ್ದಾರ್ ಮತ್ತು ಉಪವಿಭಾಗಾಧಿಕಾರಿಗಳ ಕಚೇರಿಗೆ ಸೆಡ್ ಹೊಡೆಯುವಂತೆ ಭರ್ಜರಿ ವ್ಯಾಪಾರ ವಹಿವಾಟು ನಡೆಸುತ್ತಿದ್ದ. ಕಚೇರಿ ಕೆಲಸಗಳಿಗೆ ಹೋಗುವವರನ್ನ ಸೆಳೆದು ಏನು ಕೆಲಸ ಮಾಡಿಕೊಡ್ಬೇಕೋ ಹೇಳಿ ಎಲ್ಲ ನನಗೆ ಕೊಟ್ಬಿಡಿ, ನಾನೇ ಎಲ್ಲವನ್ನ ಮಾಡಿಸಿಕೊಡ್ತೇನೆ ಎಂದು ರೈತರ ಹಾಗೂ ಸಾರ್ವಜನಿಕರಿಗೆ ಮಿಸ್ಗೈಡ್ ಮಾಡಿ ಮಧ್ಯವರ್ತಿ ಕೆಲಸ ಮಾಡುತ್ತಿರುವ ಆರೋಪ ಕೇಳಿಬಂದಿತ್ತು. ಈ ಕುರಿತಾಗಿ ಮಾಜಿ ನಗರಸಭೆ ಸದಸ್ಯ ಅಮೀರ್ ಅಹಮದ್ ಸಾದಿಕ್ ಈ ತೆರೆದ ವಾಹನದಿಂದ ಸಾರ್ವಜನಿಕರಿಗೆ ಸಮಸ್ಯೆ ಆಗುತ್ತಿದೆ, ಇವರನ್ನು ಇಲ್ಲಿಂದ ಎತ್ತಂಗಡಿ ಮಾಡುವಂತೆ ಅಧಿಕಾರಿಗಳಿಗೆ ದೂರು ಸಲ್ಲಿಸಿದ್ರು. ಈ ಕುರಿತು CTV ನ್ಯೂಸ್ ವರದಿ ಮಾಡಿ ಅಧಿಕಾರಿಗಳ ಕಣ್ತರಿಯುವ ಕೆಲಸ ಮಾಡಿತ್ತು. ಆದರೆ ಅಕ್ರಮ ಸೈಬರ್ ಇಟ್ಟಿದ್ದ ವ್ಯಕ್ತಿ ನಗರಸಭೆ ಅಧಿಕಾರಿಗಳ ಬಳಿ ಬೀದಿ ಬದಿ ವ್ಯಾಪಾರ ಮಾಡಲೆಂದು ಪರ್ಮಿಷನ್ ತೆಗೆದುಕೊಂಡು ಅಕ್ರಮವಾಗಿ ತಹಸೀಲ್ದಾರರ ಕಚೇರಿ ಮುಂದೆ ವಾಹನದಲ್ಲೇ ಸೈಬರ್ ನಿರ್ಮಿಸಿಕೊಂಡ್ಬಿಟ್ಟಿದ್ದ. ಅಕ್ರಮ ವಿಚಾರ ತಿಳಿದ ಚಿಕ್ಕಬಳ್ಳಾಪುರ ನಗರಸಭೆ ಪೌರಾಯುಕ್ತ ಮನ್ಸೂರ್ ಅಲಿ ಸಿಬ್ಬಂದಿ ಜೊತೆ ಸೇರಿ ತೆರವು ಮಾಡಿಸಲು ಮುಂದಾಗಿದ್ದಾರೆ. ಆದರೆ ಆ ವ್ಯಕ್ತಿ ಅಧಿಕಾರಿಗಳ ಮುಂದೆ ಹೈ ಡ್ರಾಮಾ ಮಾಡಿದ್ದಾನೆ. ಆದರೆ ಡೋಂಟ್ ಕೇರ್ ಅಂದ ಅಧಿಕಾರಿಗಳು ಅಕ್ರಮವಾಗಿ ಹಾಕಿದ್ದ ಸೈಬರ್ ಅನ್ನ ಕೊನೆಗೆ ಅಲ್ಲಿಂದ ತೆರವು ಮಾಡಿದ್ದಾರೆ. ಸ್ಟಾಪ್ ಮಾಡಿಕೊಂಡು ಒಳ್ಳೆ ವ್ಯಾಪಾರ ಮಾಡಿ, ಏನಿಲ್ಲ ನೀವು ದುಡಿಯೋಕ್ಕೆ ತೊಂದರೆ ಇಲ್ಲ, ಈ ಥರ ಹಾಕ್ಕೊಂಡು ಇದೇ ಥರ ಕೇಳಿ ಇಲ್ಲಿ ಈ ಥರ ಮತ್ತೆ ಬೇರೆಯವ್ರ ಪ್ರಚೋದನೆ ಕೊಡೋದು, ಇನ್ನೊಂದು 4 ಸ್ಟಾಪ್ ಇಟ್ಕೊಳ್ಳೋದು, ತಹಶೀಲ್ದಾರ್ ಕಾಲ್ ಮಾಡಿದ್ದಾರೆ, SO ಕಾಲ್ ಮಾಡಿದ್ದಾರೆ, ಯಾಕೆ ಈ ಥರ ನ್ಯೂಸಲ್ಲಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಾನು ಲಾಸ್ಟ್ ವೀಕೆ ಬರಬೇಕಾಗಿತ್ತು. ಎಲ್ಲ ಇದ್ದಿದೆಯಾ ನಿಮ್ಮ ಕಡೆ ಈಗೆಲ್ಲ ಲೇಬರ್ ಕಾರ್ಡ್ ಇವೆಲ್ಲ ಏನಿದೆ? ನಾವು ಏನು ಆನ್ಲೈನ್ ಸರ್ವಿಸಸ್, ಅದು ಆನ್ಲೈನ್ ಸರ್ವಿಸ್ ಏನಿದೆ CSC ಸೆಂಟರ್ ಅಪ್ರೂವಲ್ ತಗೊಂಡಿರ್ಬೇಕು ನೀವು, ಆಯ್ತಾ? ಆನ್ಲೈನ್ ಪಬ್ಲಿಕ್ ಸರ್ವಿಸಸ್ ಇದೆ ಗೊತ್ತಾಯ್ತು. ಕೇಳಿ ಇಲ್ಲಿ ಯಾವುದೇ CSC ಕಸ್ಟಮರ್ ಸರ್ವಿಸ್ ಸೆಂಟರ್ ಮಾಡಬೇಕಾದ್ರೆ
ಕಾನೂನಿನಲ್ಲಿ ಒಂದು ಎಕ್ಸಾಮ್ ಬರುತ್ತೆ. ಎಕ್ಸಾಮ್ ಪಾಸ್ ಮಾಡಿ ಒಂದು ಸರ್ಟಿಫಿಕೇಟ್ ಇಶ್ಯೂ ಮಾಡ್ತಾರೆ. ಇಲ್ಲ ಆ ಸರ್ಟಿಫಿಕೇಟ್ ಇಶ್ಯೂ ಮಾಡಬೇಕಾದ್ರೆ ನಿಮ್ಗೊಂದು ಪ್ರತ್ಯೇಕ ಶಾಪ್ ಇರಬೇಕಾಗುತ್ತೆ. ಅದರಲ್ಲಿ ಎಲ್ಲರೂ ಸೇವೆ ಕೊಡಬೇಕಾಗುತ್ತೆ. ಎಲ್ಲಿ ಬೇಕಲ್ಲಿ ದಾರಿ ನೋಡ್ಕೊಂಡು ಕೊಡೋಕೆ ಬರೋದಿಲ್ಲ. ಅವರು ಬೀದಿ ಮಾಡಕ್ ಅವಕಾಶ ಇಲ್ಲ. ವೆಹಿಕಲ್ ಮಹಿಳೆದೇನಿಲ್ಲ. ಈಗ ವೆಹಿಕಲ್ ತೆಗೆದು ಮಾಡ್ಕೊಂಡು ತಗೊಂಡೋಗ್ಬೇಕು. ನಾನು ನಿಮ್ಮನ್ನ ನನ್ನ ಕಡೆ ಈ ವಿಷಯದ ಬಗ್ಗೆ ಎಂದೂ ರಿಕ್ವೆಸ್ಟ್ ಮಾಡಿಲ್ಲ. ನಮ್ಮ ಇದ್ರಲ್ಲಿ ಇದ್ರಿ ನೀವು ರೆಂಟಿಗೆ ಇದ್ರು ಏನೋ ಗೊತ್ತಿಲ್ಲ. ರೆಂಟ್ ಕಟ್ಟಿಲ್ಲ ಅಂತ ಹೇಳ್ಬಿಟ್ರೆ ಅಲ್ಲೆಲ್ಲ ಆಚೆ ಆಗ್ದು ನಿಮ್ಮ ನೋಡಪ್ಪ, ನಿಮ್ಮ ಗ್ರಿವೆನ್ಸ್ ಅನ್ನ ನಾನು ಕರೆದು ಅಲ್ಸಿದ್ದೀನಿ ಆಯ್ತಾ. ನಿಮ್ ತಿಳುವಳಿಕೆಯನ್ನು ಹೇಳಿದ್ದೀನಿ. ಇದ್ರ ಮೇಲೂ ನೀವು ತಿಳ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಮತ್ತೆ. ಚಿಕ್ಕಬಳ್ಳಾಪುರ ನಗರದ ತಹಶೀಲ್ದಾರ್ ಕಚೇರಿ ಹತ್ರ ಒಂದು ಸಿ ವಿ ರಾಮನ್ ಕಂಪ್ಯೂಟರ್ ಸೆಂಟರ್ ಅಂತ ವೆಹಿಕಲಲ್ಲಿ ಅನಧಿಕೃತವಾಗಿ ಎಲ್ಲ ಸೇವೆಯನ್ನು ಕೊಡ್ತಿದ್ರು. ಯಾವುದೇ ಒಂದು ವೆಹಿಕಲ್ ಮಾಡಿಫೈ ಮಾಡಬೇಕಾದ್ರೆ RTO ಇಂದ ಪರ್ಮಿಷನ್ ತೊಗೊಬೇಕಾಗುತ್ತೆ. ಅದ್ಯಾವುದೂ ಪರ್ಮಿಷನ್ ತೊಗೊಂಡಲ್ಲಿ ಅವರು ರಸ್ತೆ ಬದಿಯಲ್ಲಿ ಫುಟ್ಪಾತ್ ಮೇಲೆ ವಾಹನ ನಿಲ್ಲಿಸ್ಕೊಂಡು ಅಲ್ಲಿ ಬೇರೆ ಬೇರೆ ಚಟುವಟಿಕೆಗಳನ್ನು ಮಾಡ್ತಿದ್ರು. ಹಾಗಾಗಿ ಈ ಕುರಿತು ಸಾರ್ವಜನಿಕರಿಂದ ಲಿಖಿತವಾಗಿ ಸಹ ದೂರು ಬಂದಿತ್ತು. ಅದಲ್ಲದೆ ಮಾಧ್ಯಮದಿಂದಲೂ ಸಹ ಇದಕ್ಕೆ ದೂರು ಬಂದಿದ್ದರಿಂದ ಅವ್ರಿಗೆ ಸಾಕಷ್ಟು ಸಮಯಾವಕಾಶವನ್ನು ಕೊಟ್ಟಿದ್ದು. ನಾವು ಇಲ್ಲಿ ಈ ಥರ ವ್ಯಾಪಾರ ಮಾಡೋಕ್ಕೆ ತಪ್ಪಿದೆ, ಅದನ್ನು ನೀವು ಬೇರೆ ಕಡೆ ಎಲ್ಲರೂ ವರ್ಗಾವಣೆ ಮಾಡ್ಕೊಳ್ಳಿ, ಬೇರೆ ಶಾಪ್ ಎಲ್ಲಾದರೂ ಇದ್ದರೆ ಅಲ್ಲಿಗೆ ಸ್ಥಳಾಂತರಿಸಿ ಅಂತ ಅವ್ರಿಗೆ ಸಾಕಷ್ಟು ಬಾರಿ ಮೌಖಿಕವಾಗಿ ತಿಳಿಸಿದಾಗ್ಯೂ ಸಹ ಅವ್ರು ಯಾವುದೇ ಕ್ರಮ ವಹಿಸಿರಲಿಲ್ಲ. ಇವತ್ತು ಬಂದು ಅಂತಿಮವಾಗಿ ಅವ್ರಿಗೆ ನಾವು ಇಲ್ಲಿಂದ ನಾಳೆಯಿಂದ ನಿಲ್ಲಿಸಬಾರ್ದು, ಈ ಕ್ಷಣದಿಂದಲೇ ನೀವು ವಾಹನವನ್ನು ತೆರವುಗೊಳಿಸ್ಬೇಕಂತ ಕೇಳಿದಾಗ ಅದಕ್ಕೊಪ್ಪಿ ಅವ್ರು ತೆರವುಗೊಳಿಸ್ಕೊಂಡಿದ್ದಾರೆ. ಹಾಗಾಗಿ ಅವ್ರು ತಿಳುವಳಿಕೆ ಹೇಳಿದ್ದೀವಿ. ಫಸ್ಟ್ ಯಾರೇ ಒಂದು ಸಣ್ಣ ಪುಟ್ಟ ತಪ್ಪು ಮಾಡಿದಾಗ ನಾವು ತಿಳುವಳಿಕೆ ಹೇಳಬೇಕಾಗುತ್ತೆ. ಅದಕ್ಕೆ ಅವ್ರು ಒಪ್ಪಲಿಲ್ಲ ಅಂತ ಹೇಳಿದರೆ ನಾವು ಬೇರೆ ಕಾನೂನಾತ್ಮಕವಾಗಿ ಆ್ಯಕ್ಷನ್ ತೊಗೊಬೇಕಾಗುತ್ತೆ. ಹಾಗಾಗಿ ಅವ್ರು ತಿಳುವಳಿಕೆ ಹೇಳಿದಾಗ ಅವ್ರು ಇಲ್ಲಿಂದ ವಾಹನವನ್ನು ರಿಮೂವ್ ಮಾಡಿದ್ದಾರೆ. ಇಲ್ಲ, ಖಂಡಿತ ಅದು ತಪ್ಪದು. ಏನಾಗಿದೆ, ನಾವು ಬೀದಿ ವ್ಯಾಪಾರಸ್ಥರಿಗೆ ಕೇಂದ್ರ ಸರ್ಕಾರದಿಂದಲೇ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವ್ರಿಗೊಂದು ಆ್ಯಕ್ಟನ್ನು ಪಾಸ್ ಮಾಡಿ ಯಾವುದೇ ಬೀದಿ, ಈಗ ಏನಾಗಿದೆ ನಮ್ಮ ದೇಶದಲ್ಲಿ ಬೀದಿ ವ್ಯಾಪಾರಸ್ಥರು ತುಂಬ ಸಂಖ್ಯೆಯಲ್ಲಿದ್ದು ಅವರೇ ಒಂದು ಸ್ವಯಂ ಉದ್ಯೋಗವನ್ನು ಕಂಡುಕೊಂಡಿದ್ದಾರೆ. ಹಾಗಾಗಿ ಅವ್ರಿಗೆ ಪದೇ ಪದೇ ಡಿಸ್ಟರ್ಬ್ ಆಗ್ತಿತ್ತು. ಒಂದು ಕಡೆಯಿಂದ ಪೊಲೀಸವರು ಹೋಗಿ ತೊಂದರೆ ಕೊಡೋದು, ಒಂದು ಕಡೆಯಿಂದ ನಗರಸಭೆಯಿಂದ ಈ ಥರ ಎಲ್ಲ ಆಗ್ತಿರೋದ್ರಿಂದ ಅದಕ್ಕೆ ಒಂದು ಬೀದಿ ಬದಿ ವ್ಯಾಪಾರಕ್ಕೋಸ್ಕರ ಒಂದು ಕಾಯ್ದೆಯನ್ನು ಪಾಸ್ ಮಾಡಿ ಅದಕ್ಕೊಂದು ನಗರ ಮಟ್ಟದ ಒಂದು ಕಮಿಟಿ ಸಹ ಮಾಡಿದ್ದಾರೆ. ಅವಾಗಲೇ ನಾವು ಆ ಸಭೆಯನ್ನು ಕರೆದು ಅವರ ಗ್ರಿವೆನ್ಸಸ್ ಏನಿದೆ ಮತ್ತು ಯಾವ ವ್ಯವಸ್ಥಿತವಾಗಿ ವ್ಯಾಪಾರ ಮಾಡಬೇಕನ್ನೋದನ್ನು ಚರ್ಚೆ ಮಾಡಿ ಡಿಸಿಷನ್ ತೊಗೊಳ್ತಾ ಇರ್ತೀವಿ. ಹಾಗಾಗಿ ಅದು ಒಂದು ಅಧಿಕೃತವಾಗಿ ಮಾಡಿದ್ದಾರೆ. ಯಾಕಂತ ಹೇಳಿದರೆ ಯಾರು ತೀರಾ ಬಡವರಿದ್ದಾರೆ, ಯಾರು ತೊಂದರೆಯಲ್ಲಿದ್ದಾರೆ, ಯಾರು ತಮ್ಮ ಉದ್ಯೋಗವನ್ನು ಕಂಡುಕೊಂಡಿದ್ದಾರೆ ಅವ್ರಿಗೆ ಇರ್ತಕ್ಕಂಥದ್ದು. ಅದು ಬಿಟ್ಟು ಇವ್ರು ಏನು ಮಾಡಿದ್ದಾರೆ, ನಾನು ಬೀದಿ ಬದಿ ವ್ಯಾಪಾರಸ್ಥ ಅಂತ ತೊಗೊಂಡು ಈ ಥರ ಎಲ್ಲ ಚಟುವಟಿಕೆ ಮಾಡ್ತಾರೆ. ತಪ್ಪು ವಾಹನದಲ್ಲಿ ಅನಧಿಕೃತವಾಗಿ ಅದು ಮಾಡಿಫೈ ಮಾಡಿ ಅದರಲ್ಲೆಲ್ಲ ಸಿಸ್ಟಮ್ ಇಟ್ಟು ಅಲ್ಲೆಲ್ಲ ಏನು ಮಾಡ್ತಾಯಿದ್ದಾರೆ ಏನಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಯಾವುದೇ ಒಂದು CSC ಸೆಂಟ್ರ್ ಮಾಡಬೇಕಾದ್ರೆ ಅಧಿಕೃತವಾಗಿ ಒಂದು ಶಾಪ್ ಇರಬೇಕಾಗುತ್ತೆ. ಅವರು ಆನ್ಲೈನಲ್ಲಿ ಅದು ಎಕ್ಸಾಮ್ ಪಾಸ್ ಮಾಡಿ ಅದಕ್ಕೆ ಸರ್ಟಿಫಿಕೇಟ್ ಅಂತ ಪಡ್ಕೊಂಡಿರಬೇಕಾಗುತ್ತೆ. ಅದು ಯಾವುದೂ ಕೂಡ ಅವ್ರ ಹತ್ರ ಇದ್ದಿದ್ದು ಕಂಡು ಬರಲಿಲ್ಲ. ಹಂಗೆ ನಾವು ಇದ್ದರೆ ಅವರು ಅಧಿಕೃತವಾಗಿ ಎಲ್ಲಾದರೂ ಒಂದು ಶಾಪ್ ತೊಗೊಂಡು ನಡೆಸ್ಬೋದಾಗಿದೆ. ಹಾಗಾಗಿ ಈಗ ನಾವು ಅವ್ರಿಗೆ ತಿಳುವಳಿಕೆ ಹೇಳೋದಕ್ಕೆ ಇಲ್ಲಿಂದ ರಿಮೂವ್ ಮಾಡಿದ್ದಾರೆ. ನಾಳೆಯಿಂದ ಅವರು ಇಲ್ಲಿ ಇಟ್ಕೊಳ್ಳೋಂಗಿಲ್ಲ. ಏನಾದರೂ ಆ ಥರ ಇಟ್ಕೊಂಡಿರೋದು ಕಂಡು ಬಂದರೆ ನಾವು ಅವ್ರ ಮೇಲೆ ಕಾನೂನಾತ್ಮಕ ಕ್ರಮ ಕೈಗೊಳ್ತೇವೆ. ಇನ್ನು ಅಕ್ರಮವಾಗಿ ನಗರಸಭೆಯಲ್ಲಿ ಬೀದಿ ಬದಿ ವ್ಯಾಪಾರ ಮಾಡ್ತೀವಿ ಅಂತ ಹೇಳಿ ಪರವಾನಗಿ ಪಡೆದುಕೊಂಡು ತಹಸೀಲ್ದಾರರ ಕಚೇರಿ ಮುಂದೆ 4 ಚಕ್ರದ ವಾಹನದಲ್ಲಿ ಮಿನಿ ಸೈಬರ್ ಸೆಟಪ್ ಮಾಡಿಕೊಂಡು ಫುಟ್ಪಾತ್ ಮೇಲೆ ತೆರೆದ ವಾಹನ ನಿಲ್ಲಿಸಿ ಇದರಿಂದ ಸಂಚಾರಕ್ಕೆ ತೊಂದರೆಯಾಗುತ್ತಿತ್ತು. ಇನ್ನು ಕಮರ್ಷಿಯಲ್ ವ್ಯಾಪಾರ ಮಾಡುತ್ತಿರುವ ಆರೋಪಗಳು ಕೇಳಿ ಬರುತ್ತಿದ್ದಂತೆ ಬೀದಿ ಬದಿ ವ್ಯಾಪಾರಸ್ಥರ ಸಂಘವು ಇದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮ್ಮ ಗಮನಕ್ಕೆ ತರದೆ ಬೀದಿ ಬದಿ ವ್ಯಾಪಾರಸ್ಥರ ಪರವಾನಗಿ ಪಡೆದುಕೊಂಡಿದ್ದಾರೆ. ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ನಿಯಮಗಳ ಪ್ರಕಾರ ಸೈಬರ್ಗೆ ಯಾವುದೇ ಅವಕಾಶ ಇಲ್ಲ. ಇದು ಅಕ್ರಮವಾಗಿ ಇಟ್ಟಿದ್ದನ್ನು ಪೌರಾಯುಕ್ತರು ತೆರವು ಮಾಡಿದ್ದು ಒಳ್ಳೆಯ ವಿಚಾರ ಎಂದಿದ್ದಾರೆ. ಈಗ ನಮ್ಮ ಒಂದು ನಗರಸಭೆ ವ್ಯಾಪ್ತಿ ಬರೋದಕ್ಕೆ ನಮ್ಮ ಬೀದಿ ಬದಿ ವ್ಯಾಪಾರಸ್ಥರಿಗೆ ತರಕಾರಿ, ಹಣ್ಣುಗಳು ಮತ್ತು ಇತರ ಸಾಮಗ್ರಿಗಳನ್ನು ಬೀದಿ ಬದಿ ಜೀವನೋಪಯೋಗಕ್ಕಾಗಿ ಬಡವರಿಗಾಗಿ ಈ ಲೈಸೆನ್ಸ್ ಪರವಾನಗಿ ಇದೆ. ಆದರೂ ಕೂಡ ಅವರು ನಮ್ಮ ಗಮನಕ್ಕೆ ಹಾಕಿಲ್ಲ, ನಮಗೆ ಗೊತ್ತಿಲ್ಲ. ಲೈಸೆನ್ಸ್ ಕೊಟ್ಟು ಪರವಾನಗಿ ನಮಗೆ ಗೊತ್ತಿಲ್ಲ, ತಗೊಂಡಿದ್ದಾರೆ. ಅದು ನಮಗೆ ಬರಲ್ಲ.
ಯಾವುದೋ ಸೈಬರ್ ಇದಕ್ಕೆ ನಮ್ಮ ಬೀದಿ ಬದಿ ವ್ಯಾಪಾರಸ್ಥರಿಗೆ ಬರಲ್ಲ. ಆದರೆ ನಮ್ಮ ನಗರಸಭೆ ಒಂದು ಆಯುಕ್ತರು ಮತ್ತು ನಮ್ಮ ಒಂದು ಕಾನೂನಿನ ಅರಿವು ಏನಿದೆ ಅದು ಯಾವ ಥರ ಇಡಬೇಕು ಏನು ಅಂತೇಳಿ ಈಗಾಗಲೇ ನಮ್ಮ ಆಯುಕ್ತರು ಹೇಳಿದ್ದಾರೆ. ಅದೇ ಪರವಾಗಿ ಅದು ನಡಿಬೇಕು. ಯದ್ವಾತ್ ನಡೆದ್ರೆ ನಾವು ಅದಕ್ಕೆ ಹೊಣೆ ಅಲ್ಲ. ಯಾಕಂದರೆ ಪರವಾನಗಿ ಕೊಡುವಾಗ ಒಂದು ನಗರಸಭೆ ಒಂದು ನಮ್ಮ TBC ಕಮಿಟಿ ಇದೆ, ಎಲೆಕ್ಟೆಡ್ ಬಾಡಿ ಇದೆ, ನಮ್ಮ ಗಮನಕ್ಕೆ ಹಾಕಿ ಅವ್ರು ಕೊಡಬೇಕು ಪರವಾನಿಗೆ. ಅದು ನಮಗೆ ಗೊತ್ತಿಲ್ಲ. ನಮ್ಮ ಕಮಿಷನರ್ ಸಾಹೇಬ್ರು ಏನು ಹೇಳಿದಾರೋ ಅದಕ್ಕೆ ನಾವು ಬದ್ಧ. ಅದೇ ಆಗ್ತಿರೋದು ಕಾನೂನು ಏನಿದೆ ಅವರು ತಿಳುವಳಿಕೆ ಏನು ಹೇಳಿದ್ದಾರೆ ಅದು ಕರೆಕ್ಟಾಗಿದೆ. ಇನ್ನೂ ಇಲ್ಲ, ಸದಸ್ಯತ್ವ ಇನ್ನೂ ತಗೊಂಡಿಲ್ಲ. ನಮಗೆ ಬೀದಿ ಬದಿ ವ್ಯಾಪಾರ ಬರೋದು, ಬೀದಿಯಲ್ಲಿ ಎಲ್ಲ ವಸ್ತುಗಳು ಮಾರಾಟ ಮಾಡ್ತಾ ಇರ್ತಾರೆ. ಇಲ್ಲ, ನಮ್ಮದಲ್ಲಿ ಆಗ್ತಿಲ್ಲ. 2014ನೇ ಒಂದು ಇದು ಆಕ್ಟ್ ಏನಿದೆ ಇಸ್ವಿಯಲ್ಲಿ ಪಾಸಾಗಿದೆ, ಅದು ಬರೀ ನಗರದಲ್ಲಿ ಏನು ವ್ಯಾಪಾರ ಮಾಡ್ತಾಯಿದ್ದಾರೆ ತಲೆ ಮೇಲೆ ತಳ್ಳೋ ಬಂಡಿ ನೆಲದಲ್ಲಿ ಇಟ್ಕೊಳೋದು ಇದಕ್ಕೆ ಮಾತ್ರ ಆದ್ಯತೆ ಐತೆ. ಒಟ್ಟಾರೆ ಅಕ್ರಮವಾಗಿ ತಹಸೀಲ್ದಾರರ ಕಚೇರಿ ಮುಂದೆ ಬೀದಿ ಬದಿ ವ್ಯಾಪಾರ ಪರವಾನಿಗೆ ಪಡೆದುಕೊಂಡು ನೇನೇ ರಾಜು ನೇನೇ ಮಂತ್ರಿ ಅನ್ನುತ್ತಿದ್ದ ವ್ಯಕ್ತಿಗೆ ಚಿಕ್ಕಬಳ್ಳಾಪುರ ನಗರಸಭೆ ಪೌರಾಯುಕ್ತರು ಸರಿಯಾಗಿ ಬುದ್ಧಿ ಕಲಿಸಿ ಸಾರ್ವಜನಿಕರ ಮೆಚ್ಚುಗೆಗೆ ಕಾರಣರಾಗಿದ್ದಾರೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮುಂದುವರಿಯಲಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಆಕಲತಿಮ್ಮನಹಳ್ಳಿಯಲ್ಲಿ ನೂತನವಾಗಿ ನಿರ್ಮಿಸಲಾಗಿರ್ತಕ್ಕಂತಹ ಯಲ್ಲಮ್ಮ ದೇವಿ, ಕಾಟೇರಮ್ಮ ದೇವಿ ಹಾಗೂ ದೊಡ್ಡಮ್ಮ ದೇವಸ್ಥಾನದಲ್ಲಿ 22/1/26 ಹಾಗೂ 23/1/26 ಹಲವಾರು ಪೂಜಾ ಕಾರ್ಯಕ್ರಮಗಳು, ಅಂದರೆ 22/1/26 ಹೋಮ ಯಜ್ಞಯಾಗಾದಿಗಳು, 23/1/26 ಧ್ವಜ ಸ್ತಂಭ ಸ್ಥಾಪನೆ ಹಾಗೂ ದೇವರ ಪ್ರತಿಷ್ಠಾಪನೆ ಹಾಗೂ ಇನ್ನೂ ಹಲವಾರು ಪೂಜಾ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ. ಧ್ವಜಗೋಪುರ ಸ್ಥಾಪನೆ ಸಹ ಇರುತ್ತದೆ. ದಯವಿಟ್ಟು ಎಲ್ಲ ಭಕ್ತಾದಿಗಳು ನಮ್ಮ ಆಕಲತಿಮ್ಮನಹಳ್ಳಿ ಗ್ರಾಮಕ್ಕೆ ಬಂದು ದೇವರ ಕೃಪೆಗೆ ಪಾತ್ರರಾಗಿ, ಜೊತೆಗೆ 12 ಗಂಟೆಗೆ ಮಹಾಮಂಗಳಾರತಿ ಇರುತ್ತದೆ ಹಾಗೂ ಮಧ್ಯಾಹ್ನ 1 ಗಂಟೆಗೆ ಸರಿಯಾಗಿ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಇರ್ತದೆ. ಎಲ್ಲರೂ ಬಂದು ಈ ಒಂದು ಪೂಜಾ ಕಾರ್ಯಕ್ರಮ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಿ ಪ್ರಸಾದವನ್ನು ಸ್ವೀಕರಿಸಿ ಹೋಗಬೇಕಾಗಿ ತಮ್ಮಲ್ಲಿ ಸವಿನಯ ಮನವಿ. ವೀಕ್ಷಕರಿಗೆ ರಾಮೋಸ್ ಫರ್ನಿಚರ್ ರವರಿಂದ ಹೊಸ ವರ್ಷ ಮತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ಹೊಸ ವರ್ಷ ಮತ್ತು ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ನಿಮ್ಮ ಮನೆಯೊಳಗೆ ಆರಾಮ ಮತ್ತು ಸೌಂದರ್ಯವನ್ನ ತರಲು ಸಮಯ ಬಂದೇ ಬಿಟ್ಟಿದೆ. ರಾಮೋಸ್ ಫರ್ನಿಚರ್ಸ್ ನಿಮಗಾಗಿ ತಂದಿದೆ ಪ್ರೀಮಿಯಂ ಫರ್ನಿಚರ್ ಮೇಲೆ ಫ್ಲಾಟ್ 20% ರಿಯಾಯಿತಿ. ಸುಂದರವಾಗಿ ವಿನ್ಯಾಸಗೊಳಿಸಿದ ಸೋಫಾಗಳು, ಆಧುನಿಕ ಫರ್ನಿಚರ್ ಮತ್ತು ಆಕರ್ಷಕ ಇಂಟೀರಿಯರ್ಸ್, ಆರಾಮಕ್ಕಾಗಿ ವಿನ್ಯಾಸ, ದೈನಂದಿನ ಬದುಕಿಗಾಗಿ ನಿರ್ಮಾಣ. ಈ ಹಬ್ಬದ ಸಮಯದಲ್ಲಿ ಗುಣಮಟ್ಟ ಮತ್ತು ವಿಶ್ವಾಸದೊಂದಿಗೆ ಸಂಭ್ರಮಿಸಿ. ಆದರೆ ತಡ ಮಾಡಬೇಡಿ, ಈ ವಿಶೇಷ ಆಫರ್ ಸಂಕ್ರಾಂತಿವರೆಗೆ ಮಾತ್ರ. ರಾಮೋಸ್ ಫರ್ನಿಚರ್ಸ್ಗೆ ಭೇಟಿ ನೀಡಿ ಈ ಹಬ್ಬದ ಕಾಲದಲ್ಲಿ ಆಫರ್ಸ್ ಅನ್ನ ಮತ್ತೆ ಮಿಸ್ ಮಾಡ್ಕೋಬೇಡಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 6361730543, 8660423443, 9845527729. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್,
ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, ಜಿಎಫ್ಸಿ ಅಂಡ್ ಪಿಆರ್ಪಿ, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, ಎಂಬಿಬಿಎಸ್, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಕಾರ್ಖಾನೆಗಳಿಂದ ಕಲುಷಿತ ನೀರು ಕೆರೆಗಳಿಗೆ ನೇರವಾಗಿ ಹರಿಸಲಾಗುತ್ತಿದ್ದು ಸಾರ್ವಜನಿಕರು ಹಾಗೂ ಜಾನುವಾರುಗಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದ್ದನ್ನು ಕೂಡಲೇ ತಡೆಯಲು ಸಂಬಂಧಪಟ್ಟ ಕಾರ್ಖಾನೆಗಳು ಹಾಗೂ ಅಧಿಕಾರಿಗಳು ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಎಂದು ಉಪಲೋಕಾಯುಕ್ತರಾದ ಬಿ ವೀರಪ್ಪ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ದೊಡ್ಡಬಳ್ಳಾಪುರ ತಾಲೂಕಿನ ದೊಡ್ಡ ತುಮಕೂರು, ಮಜರ, ಹೊಸಳ್ಳಿ ಸೇರಿ ವಿವಿಧ ಕೆರೆಗಳಿಗೆ ಅನಿರೀಕ್ಷಿತ ದಿಢೀರ್ ಭೇಟಿ ನೀಡಿ ಪರಿಶೀಲಿಸಿದ ಉಪಲೋಕಾಯುಕ್ತರಾದ ಬಿ ವೀರಪ್ಪ ಅವರು ನಗರಸಭೆಯ ಕಲುಷಿತ ನೀರು, ಕಾರ್ಖಾನೆ ತ್ಯಾಜ್ಯ ಸೇರಿ ಕುಡಿಯಲು ಬಳಸಲು ಯೋಗ್ಯವಲ್ಲದಂತಹ ನೀರು ಸರಬರಾಜು ನಿಲ್ಲಿಸಿ ಗ್ರಾಮಸ್ಥರಿಗೆ ಕುಡಿಯಲು ಯೋಗ್ಯ ನೀರು ಒದಗಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ತಾಲೂಕಿನ ಮಾಲಿನ್ಯ ನೀರು ಹರಿಯುತ್ತಿರುವ ವಿವಿಧ ಕೆರೆಗಳು ಹಾಗೂ ಕಾರ್ಖಾನೆಗಳ ರಾಸಾಯನಿಕ ತ್ಯಾಜ್ಯಗಳು ಕೆರೆ ಸೇರಿ ಜನರ ಆರೋಗ್ಯದ ಮೇಲೆ ನಾನಾ ಪರಿಣಾಮ ಬೀರುತ್ತಿದೆ. ಮುಂಬರುವ ದಿನಗಳಲ್ಲಿ ಇದು ಇನ್ನೂ ಉಲ್ಬಣಿಸುವ ಸಾಧ್ಯತೆ ಹೆಚ್ಚಿದ್ದು ಸಮಸ್ಯೆ ಬಗೆಹರಿಯದಿದ್ದರೆ ಅಧಿಕಾರಿಗಳೇ ನೇರ ಹೊಣೆ ಎಂದರು. ಸರ್, ಇವಾಗ ಇದನ್ನ ಲಾಸ್ಟ್ ಟೈಮ್ ಕಟ್ಟಿದಾಗ ಇದನ್ನ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇದು ಗಲೀಜಾಗಿದೆ, ಸ್ಮೆಲ್ ಬರ್ತಾ ಇದೆ, ಇದಕ್ಕೆ ಇದು ಅಂತ ಕಟ್ಟಿದ್ರು ಸರ್. ಅದಾದ ಮತ್ತೆ ನಮ್ಮಲ್ಲಿ ಒಬ್ಬರು NGO ಇದ್ದಾರೆ ಸರ್, WWF ಅಂತ ಹೇಳ್ಬಿಟ್ಟು, ಅವ್ರನ್ನ ಕರೆಸ್ಬಿಟ್ಟು ಇದು ಕ್ಲೀನಿಂಗ್ ಮಾಡಿಸೋದಕ್ಕೆ ಅವ್ರನ್ನ ಕಳಿಸಿದ್ವಿ. ಈ ಸಿವೇಜ್ ಎಲ್ಲ ಮಿಕ್ಸ್ ಆಗ್ತಿದೆ ಅಂತ. ಬಟ್ ಆ್ಯಕ್ಚುಲಿ ಅವ್ರು ಹೇಳಿದ ರಿಪೋರ್ಟ್ ಹೇಳ್ತಾರೆ. ಮತ್ತೆ ನೀವು ನನ್ಗೆ ಗೊತ್ತಿರೋದು ಹೇಳ್ತೀನಿ ಆಯ್ತಾ. ಅವ್ರು ಏನಿದೆ ಸರ್, ಆ ಗಿಡಗಳು ಬರುತ್ತಲ್ಲ ಸರ್, ಇದು ನೀರೊಳಗಡೆ ಅದು ಆಕ್ಸಿಜನ್ ಇಲ್ಲದೆ ಕೊಳ್ತೋಗ್ಬಿಟ್ಟು ಹಂಗೆ ಆಗಿರೋದು, ಅದು ಕೊಳ್ತಿರೋದು. ಅದು ಯಾಕಂದರೆ ಸಿವೇಜ್ ವಾಟರ್ ಆಯ್ತು ಅಂದ್ರೆ ಅದು ಸಾಲಿಡ್ ಬರುತ್ತೆ ಅದು. ಆಮೇಲೆ ನಾವು ನಮ್ಮ JCBನೂ ಕಳಿಸಿದ್ವಿ ಸರ್, ಇದನ್ನು ಲಿಫ್ಟ್ ಮಾಡ್ಸೋಕ್ಕಾಗತ್ತಾ ಅಂತ ಹೇಳ್ಬಿಟ್ಟು. ಇದು ನಿಮಗೆ ಬಕೆಟ್ ಹಾಕಿದ ತಕ್ಷಣ ಅದು ನೀರು ಥರ ಚೆಲ್ಲೋಗ್ತಾ ಇದೆ. ಕಾರಣ ಏನಂತಂದ್ರೆ ಆ ಗಿಡ ಬಂದ್ಬಿಟ್ಟು ಇದು ಅಂತ ಹೇಳ್ಬಿಟ್ಟು ಅವ್ರು ರಿಪೋರ್ಟ್ ಮಾಡಿದ್ರು. ಅದಾಗ್ಯೂ ಸಹ ನಾವೇನು ಮಾಡಿದ್ವಿ ಸರ್, ಇದು ತೆಪ್ಪದಿಂದ ಕ್ಲೀನ್ ಮಾಡ್ಸೋಕ್ಕೆ ಅಂತ ಹೇಳ್ಬಿಟ್ಟು ಒಂದು 3-4 ದಿವಸಕ್ಕೆ ಮುಂಚೆಯಿಂದ ಏನಂತ ನಾವೇ ಒಂದು ಇನ್ಶಿಯೇಟಿವ್ ತೊಗೊಂಡು ಕಳಿಸಿದ್ವಿ ಸರ್. ಬಟ್ ಅವ್ರಿಗೆ ಏನಾಗ್ತಿದೆ ಅಂದರೆ ಒಂದು ಸ್ವಲ್ಪ ಇಲ್ಲಿ ಹೋಗೋದಕ್ಕೆ ರಿಸ್ಕ್ ಆಗ್ತಾ ಇದೆ. ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳಿಗೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಕಚೇರಿಗೆ ತಾತ್ಕಾಲಿಕ ಕಟ್ಟಡ ನೀಡಿದರೂ ಸ್ಥಳಾಂತರ ಮಾಡಿಲ್ಲ ಎಂದು ಗ್ರಾಮಸ್ಥರು ಉಪಲೋಕಾಯುಕ್ತರಿಗೆ ತಿಳಿಸಿದರು. ಈ ಬಗ್ಗೆ ಮಾತನಾಡಿದ ಅವರು, ಕಚೇರಿ ನೀಡಿದರೂ ಏಕೆ ಸ್ಥಳಾಂತರಿಸಿಲ್ಲ? ನೀವು ಮಾತ್ರ ಚೆನ್ನಾಗಿದ್ರೆ ಸಾಕಾ? ಜನರಿಗೆ ಏನಾದರೂ ನಿಮಗೆ ಪರವಾಗಿಲ್ಲ ಅಲ್ವಾ? ಕೂಡಲೇ ಕಚೇರಿಯನ್ನ ಸ್ಥಳಾಂತರಿಸಬೇಕೆಂದು ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಸೂಚಿಸಿದರು. ಇನ್ನು ಈ ವೇಳೆ ಮಾತನಾಡಿದ ಸ್ಥಳೀಯ ರೈತರು, ಚಿಕ್ಕ ತುಮಕೂರು, ದೊಡ್ಡ ತುಮಕೂರು, ಮಜರ, ಹೊಸಳ್ಳಿ ಭಾಗದ ಜನರು ವಿವಿಧ ಬಳಕೆಗಳಿಗೆ ಕೆರೆ ನೀರಿನ ಮೇಲೆ ಅವಲಂಬಿತರಾಗಿದ್ದು ಪ್ರಾಣಿಗಳು ಸಹ ಅದೇ ನೀರು ಕುಡಿಯುವಂತಾಗಿದೆ. ಕಲುಷಿತಗೊಂಡ ಕೆರೆ ನೀರು ಬಳಸಿ ಇಲ್ಲಿನ ಗ್ರಾಮಸ್ಥರು ವಿವಿಧ ಕಾಯಿಲೆಗಳಿಗೆ ಗುರಿಯಾಗಿದ್ದಾರೆ. ಕುಡಿಯಲು ಸೇರಿದಂತೆ ದೈನಂದಿನ ಚಟುವಟಿಕೆಗಳಿಗೆ ಬಳಸಲು ಕೆರೆ ನೀರು ಯೋಗ್ಯವಿಲ್ಲದಂತಾಗಿದೆ. ಇದರ ವಿರುದ್ಧ ಪ್ರತಿಭಟನೆಗೆ ಮುಂದಾದವರ ಮೇಲೆ ಪ್ರಕರಣಗಳು ದಾಖಲಾಗಿವೆ. ಆದರೆ ಈ ಬಗ್ಗೆ ಹಲವು ಬಾರಿ ದೂರು ನೀಡಿದರೂ ಯಾವುದೇ ಕ್ರಮ ವಹಿಸಿಲ್ಲ. ಮಾಲಿನ್ಯ ನಿಯಂತ್ರಣ ಮಂಡಳಿ ಕಚೇರಿ ಕೂಡ ಇಲ್ಲಿಗೆ ಸ್ಥಳಾಂತರ ಮಾಡಿಲ್ಲ ಎಂದು ಗ್ರಾಮಸ್ಥರು ಉಪಲೋಕಾಯುಕ್ತರಿಗೆ ತಮ್ಮ ಅಳಲು ತೋಡಿಕೊಂಡರು. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಭೂಮಿ ಸೇರಿದಂತೆ ತಮ್ಮ ಸುತ್ತಮುತ್ತಲ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಸಲುವಾಗಿ ಸಾರ್ವಜನಿಕರು ದೂರದ ಊರುಗಳಿಂದ ಕೆಲಸ ಕಾರ್ಯಗಳನ್ನು ಬಿಟ್ಟು ಕೇಂದ್ರ ಸ್ಥಾನದಲ್ಲಿರುವ ಸರ್ಕಾರಿ ಕಚೇರಿಗಳಿಗೆ ಧಾವಿಸುತ್ತಾರೆ. ಅವರ ಪ್ರತಿಯೊಂದು ಸಮಸ್ಯೆಯನ್ನು ಆಲಿಸಿ ಅದಕ್ಕೆ ಪರಿಹಾರ ನೀಡುವುದು ಸರ್ಕಾರಿ ಅಧಿಕಾರಿಗಳಾದ ನಮ್ಮಗಳ ಮುಖ್ಯ ಕರ್ತವ್ಯವಾಗಿರುತ್ತದೆ ಎಂದು ನಂಜನಗೂಡಿಗೆ ಆಗಮಿಸಿರುವ ನೂತನ ತಹಸೀಲ್ದಾರ್ ಸ್ಮಿತಾ ಮಾತನಾಡಿದರು.
ನಂಜನಗೂಡು ಧಾರ್ಮಿಕ ಕ್ಷೇತ್ರಗಳ ತವರು ಆಗಿದೆ. ರಾಜ್ಯದ ಅತಿ ಹೆಚ್ಚು ಶ್ರೀಮಂತ ದೇವಾಲಯಗಳಲ್ಲಿ ನಂಜನಗೂಡಿನ ನಂಜುಂಡೇಶ್ವರನ ದೇವಾಲಯವೂ ಕೂಡ ಒಂದಾಗಿದೆ. ಇದು ತುಂಬಾ ದೊಡ್ಡ ತಾಲೂಕಾಗಿರುವ ದಿಸೆಯಿಂದ ನಂಜನಗೂಡು ಮತ್ತು ವರುಣ ಎರಡೂ ಕ್ಷೇತ್ರಗಳನ್ನು ಒಳಗೊಂಡಿದೆ. ಅದರಲ್ಲಿಯೂ ರಾಜ್ಯದ ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಾಗಿದೆ. ತುಂಬಾ ಜವಾಬ್ದಾರಿಯುತವಾಗಿ ಇಲ್ಲಿ ಕಾರ್ಯನಿರ್ವಹಿಸಬೇಕಾಗಿದೆ. ಜನರ ಸೇವೆಯನ್ನ ಪ್ರಾಮಾಣಿಕವಾಗಿ ನಿರ್ವಹಿಸಿ ರೈತರು, ಬಡವರು ಸೇರಿದಂತೆ ಎಲ್ಲ ವರ್ಗದ ಜನರ ಅಭಿವೃದ್ಧಿಗೆ ನಾವು ಮುಂದಾಗಬೇಕಿದೆ. ಸರ್ಕಾರದಿಂದ ಸಿಗಬೇಕಾಗಿರುವ ಎಲ್ಲ ಸೌಲಭ್ಯಗಳನ್ನು ಜನರ ಮನೆಯ ಬಾಗಿಲಿಗೆ ತಲುಪಿಸಲು ನಾವು ಸಿದ್ಧರಿದ್ದೇವೆ. ಈಗಾಗಲೇ ಕಂದಾಯ ಇಲಾಖೆ ಸೇರಿದಂತೆ ಎಲ್ಲಾ ಇಲಾಖೆ ಅಧಿಕಾರಿಗಳ ಜೊತೆ ಸಭೆಗಳನ್ನ ನಡೆಸಲು ಮುಂದಾಗಿದ್ದೇನೆ. ತಾಲೂಕಿನ ಸಂಪೂರ್ಣ ಚಿತ್ರಣವನ್ನು ತಿಳಿದುಕೊಂಡು ನಂಜನಗೂಡು ಜನತೆಯ ಸೇವೆಗೆ ನಾವು ಸದಾ ಬದ್ಧರಾಗುತ್ತೇವೆ. ಪ್ರತಿ ಕಚೇರಿಯಲ್ಲಿಯ ಸಂಪೂರ್ಣವಾಗಿ ದಳ್ಳಾಳಿಗಳ ಆಡಳಿತಕ್ಕೆ ಕಡಿವಾಣ ಹಾಕುತ್ತೇನೆ. ತಾಲೂಕು ಮಟ್ಟದ ಎಲ್ಲಾ ಇಲಾಖೆ ಅಧಿಕಾರಿಗಳ ಆಡಳಿತ ಕಾರ್ಯವೈಖರಿಯನ್ನು ಚುರುಕುಗೊಳಿಸಲು ಮುಂದಾಗುತ್ತೇನೆ. ನಂಜನಗೂಡಿನ ಶಾಸಕರಾದ ದರ್ಶನ್ ಧ್ರುವನಾರಾಯಣ್ ಮತ್ತು ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯನವರ ಸಲಹೆ ಮೇರೆಗೆ ಉತ್ತಮ ಆಡಳಿತ ನೀಡಲು ನಾವು ಬದ್ಧರಾಗಿದ್ದೇವೆ ಎಂದು ನೂತನ ತಹಸೀಲ್ದಾರ್ ಸ್ಮಿತಾ ಈ ಸಂದರ್ಭದಲ್ಲಿ ಮಾತನಾಡಿದರು. ಸಚಿವರು ಸಾಕಷ್ಟು ಬದಲಾವಣೆಯನ್ನು ತಂದಿದ್ದಾರೆ. ಅದ್ರ ಪ್ರಕಾರ ಅದ್ರ ಮುಖೇನ ನಾವು ಎಲ್ಲರೂ ಏನು ನಮ್ಮ ಇದಿದ್ದಾರೆ ಇಲಾಖೆಯಿಂದ ಬರ್ತಿದೆ ಅದನ್ನೆಲ್ಲ ಗೈಡ್ಲೈನ್ಸು ಇಂಥವ್ರಿಗೆ ಎಲ್ಲ ಮೂಲೆಯಲ್ಲೂ ಇರೋದನ್ನ ಒಬ್ಬ ಜನಕ್ಕೆ ಅದು ಸರ್ವಿಸ್ ತಲುಪಬೇಕು. ಆ ಥರ ಕೆಲಸ ಆ ನಿಟ್ಟಿನಲ್ಲಿ ಕೆಲಸ ನಡೀತಾ ಇದೆ, ಮಾಡಿಸ್ತೀವಿ. ಮೇಡಮ್, ಇದು ಅಧಿಕಾರಿಗಳಿಗೆ ಏನು ಸಂದೇಶ ಮಾಡ್ತಾರೆ ಅಂದರೆ ಅಧಿಕಾರಿಗಳು ಚೇಂಬರ್ ಒಳಗಡೆ ಕೂತ್ಕೊಂಡಿರ್ಬೇಕು. ಅದೇ ಥರ ಒಂದು ಅಟ್ಲೀಸ್ಟ್ ಅರ್ಧ ಭಾಗ ನಾವು ಒಳಗಡೆ ಕೂತು ಕೆಲಸ ಮಾಡಿದ್ರು ಕೂಡ ಜನಸಾಮಾನ್ಯರಿಗೆ ತಲುಪೋ ಹಂಗೆ ನಾವು ಫೀಲ್ಡ್ ಹೋಗಿ ಎಲ್ಲ ರೀತಿಯೂ ಅವರ ಕಷ್ಟ ಸುಖಗಳನ್ನ ಕೇಳ್ಕೊಂಡು ಬರಬೇಕು. ಪ್ರತಿ ನಾಟಕದಲ್ಲೂ ವಾರದಲ್ಲಿ ಒಂದೊಂದಿನ ವಿಸಿಟ್ ಕೊಟ್ಟು ಏನಾಗ್ತದೆ ಎಲ್ಲ ಪ್ರತಿಯೊಂದು ನಾವು ತಿಳ್ಕೊಂಡು ಕೆಲಸ ಮಾಡಬೇಕಾಗಿದೆ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ವಯೋವೃದ್ಧರ ಅಹವಾಲುಗಳಿಗೆ ತಕ್ಷಣ ಸ್ಪಂದಿಸಬೇಕೆಂದು ಮಾಜಿ ಸಚಿವರು ಹಾಗೂ ಬೀದರ್ ಶಾಸಕರಾದ ಪ್ರಭು ಬಿ ಚೌಹಾಣ್ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಬೀದರ್ ತಾಲೂಕಿನ ಬೋರಾಳ, ತುಳಜಾಪುರ, ಯಕಲಾರ, ಕೊಲ್ಲೂರ, ಬರ್ದಾಪುರ, ಲಿಂಗದಳ್ಳಿ, ನಾಗೂರ ಎನ್, ನಾಗೂರ ಎಂ, ಬೋರ್ಗಿ ಜೆ ಗ್ರಾಮಗಳಲ್ಲಿ ಜನವರಿ 21ರಂದು ಶಾಸಕ ಪ್ರಭು ಚೌಹಾಣ್ ಗ್ರಾಮ ಸಂಚಾರ ನಡೆಸಿ ಸಾರ್ವಜನಿಕರ ಅಹವಾಲುಗಳನ್ನು ಆಲಿಸಿದರು. ಈ ವೇಳೆ ವಯೋವೃದ್ಧರು ವೃದ್ಧಾಪ್ಯ ವೇತನ, ಆರೋಗ್ಯ ಸೇವೆ, ಪಿಂಚಣಿ, ಗುರುತಿನ ಚೀಟಿ, ವಸತಿ ಹಾಗೂ ಮತ್ತಿತರೆ ಮೂಲಭೂತ ಸೌಲಭ್ಯಗಳ ಕುರಿತು ಶಾಸಕರ ಎದುರು ಪ್ರಸ್ತಾಪಿಸಿದರು. ಎಲ್ಲರ ಸಮಸ್ಯೆಗಳಿಗೆ ಸ್ಪಂದಿಸಿದ ಶಾಸಕರು ವಯೋವೃದ್ಧರು ಸಮಾಜದ ಅಮೂಲ್ಯ ಆಸ್ತಿಯಾಗಿದ್ದು ಅವರ ಸಮಸ್ಯೆಗಳನ್ನು ನಿರ್ಲಕ್ಷಿಸಬಾರದೆಂದು ಹೇಳಿದರು. ವಯೋವೃದ್ಧರು ಕಚೇರಿಗಳಿಗೆ ಅಲೆದಾಡುವ ಸ್ಥಿತಿಯಲ್ಲಿ ಇರುವುದಿಲ್ಲ. ಏನಾದರೂ ಸಮಸ್ಯೆಗಳನ್ನಿಟ್ಟುಕೊಂಡು ಕಚೇರಿಗೆ ಬಂದಾಗ ಅವರಿಗೆ ತಕ್ಷಣ ಸ್ಪಂದಿಸಬೇಕು. ಅವರ ಅರ್ಜಿಗಳು ಹಾಗೂ ಸಮಸ್ಯೆಗಳಿಗೆ ತಕ್ಷಣ ಪರಿಹಾರ ಕಲ್ಪಿಸಬೇಕು. ಒಂದೇ ಬಾರಿಗೆ ಸಮಸ್ಯೆ ಪರಿಹರಿಸಲು ಪ್ರಯತ್ನಿಸಬೇಕು. ಸರ್ಕಾರದ ವಿವಿಧ ಯೋಜನೆಗಳ ಲಾಭವನ್ನು ತಲುಪಿಸಲು ಪ್ರಾಮಾಣಿಕವಾಗಿ ಪ್ರಯತ್ನಿಸಬೇಕೆಂದು ನಿರ್ದೇಶನ ನೀಡಿದರು. ಈ ಸಂದರ್ಭದಲ್ಲಿ ತಹಸೀಲ್ದಾರರಾದ ಮಹೇಶ್ ಪಾಟೀಲ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಕಿರಣ್ ಪಾಟೀಲ, ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿಜೆ ರಂಗೇಶ್, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಗಾಯತ್ರಿ, ಲೋಕೋಪಯೋಗಿ ಇಲಾಖೆಯ ಎಇಇ ಪ್ರೇಮಸಾಗರ್ ಹಾಗೂ ಮತ್ತಿತರರು ಹಾಜರಿದ್ದರು. ತಾವು ಲೀಡ್ ಮಾಡ್ರಿ, ಕಮಿಟಿ ಮಾಡ್ರಿ, ಫಾಲೋ ಮಾಡ್ರಿ. ಯಾರ ಕೆಲಸ ಮಾಡ್ತಾರೆ ಹೇಳಿ ನಾನು ಫಾಲೋ ಮಾಡ್ತೀನಿ. ಆಮೇಲೆ ಬೆಳೆ ಹಾನಿ ಪರಿಹಾರ ಬಂದಿಲ್ಲ ಅಂತಾರೆ. ಎಂತಲಾಟಿ ಏನು ಬೆಳೆ ಹಾನಿ ಪರಿಹಾರ ಬಂದಿಲ್ಲ, ಅತಿವೃಷ್ಟಿ ಹಣ ಚೆಕ್ ಮಾಡಿ ಜನ ಎಷ್ಟು ಜನ ಬಂದಿಲ್ಲ, ಎಲ್ಲಿ ಎಷ್ಟು ಜನ ನೋಡ್ರಿ. ಈ ಹಾಕಿಲ್ಲ ತಾವು ವಿತೌಟ್ ಲ್ಯಾಂಡ್ ಅವರ್ ಅಂದ್ರೆ ಡಾಟಾ ಎಂಟ್ರಿ ಯಾಕೆ ಮಾಡಿಲ್ಲ? ತಾವು ಮನೆ ಕೊಡ್ತಾ ಇದ್ರೆ ಸರ್ಕಾರ ಕೊಡ್ತಾ ಇದ್ರೆ ಯಾಕೆ ಮಾಡ್ತಾ ಇಲ್ಲ? ಹಾಗೆ ನಾವು ಡಾಟಾ ಹಾಕಿ ಎಂಟ್ರಿ ಮಾಡಿಲ್ಲ. ಚಂದ್ರಯ್ಯ ಸ್ವಾಮಿ, ಸಿಟಿವಿ ನ್ಯೂಸ್, ಬೀದರ್. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ.
ಮನೆ ಕಟ್ಸೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ ಮನೆಗೆ ಇಂಟೀರಿಯರ್ನ ಸೆಲೆಕ್ಟ್ ಮಾಡಿ ಒಂದೊಳ್ಳೆ ಲುಕ್ನ ಕೊಡೋದು. ಆದರೆ ಈಗ ಟೆನ್ಷನ್ನೇ ಬೇಡ. ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ ಇದು ಲೊಕೇಟ್ ಆಗಿರೋದು ಯಲಹಂಕ ನ್ಯೂ ಟೌನ್ ಬೆಂಗಳೂರು. ಇಲ್ಲಿ ನಿಮಗೆ ಇಂಟೀರಿಯರ್ನಲ್ಲಿ ಎಲ್ಲ ರೀತಿಯ ಸೊಲ್ಯೂಷನ್ ಕೊಟ್ಟು ಕಾನ್ಸೆಪ್ಟ್ ಡಿಸೈನಿಂದ ಫೈನಲ್ ಇನ್ಸ್ಟಾಲೇಷನ್ವರೆಗೂ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಇವರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಿಮಗೆ ಬೇಕಾದಂಥ ಪ್ರಾಡಕ್ಟ್ನಿಂದ ಇಂಟೀರಿಯರ್ ಮತ್ತು ಫರ್ನಿಚರ್ಸ್ 10 years ವಾರಂಟಿಯೊಂದಿಗೆ ಮಾಡಿಕೊಡ್ತಾರೆ. ಲೇಟೆಸ್ಟ್ ಟ್ರೆಂಡ್ಗೆ ತಕ್ಕ ಹಾಗೆ ಆಕ್ರಿಲಿಕ್ ಕಿಚನ್, ಯು ಶೇಪ್, ಎಲ್ ಶೇಪ್, ಸ್ಟ್ರೇಟ್ ಕಿಚನ್, ಜಿ ಶೇಪ್ಡ್ ಕಿಚನ್ ಲೇಔಟ್ಸ್ ಮಾಡಿಕೊಡ್ತಾರೆ. ಇನ್ನು ವಾರ್ಡ್ರೋಬ್ ವಿಷಯಕ್ಕೆ ಬಂದರೆ ಅದೆಷ್ಟು ವೆರೈಟೀಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಫಿಟೆಡ್, ಕಸ್ಟಮೈಸ್ಡ್, 2 door, 3 door, 4 doors ವಾರ್ಡ್ರೋಬ್ಸ್, ವಾಕ್-ಇನ್ ವಾರ್ಡ್ರೋಬ್ಸ್, ಸಿಂಗಲ್, ಕನ್ಸೀಲ್ಡ್, ಟ್ರಾನ್ಸ್ಪರೆಂಟ್ ಗ್ಲಾಸ್, ಆಕ್ರಿಲಿಕ್ ವಾರ್ಡ್ರೋಬ್ಸ್, ಓಪನ್ ವಾರ್ಡ್ರೋಬ್ಸ್, ಕಾರ್ನರ್ ವಾರ್ಡ್ರೋಬ್ಸ್ ಅಂತ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ವೆರೈಟೀಸು ಇವೆ. ಹಾಗೆ ನಿಮ್ಮಿಷ್ಟದ ವಾರ್ಡ್ರೋಬ್ ಫಿನಿಶಿಂಗ್ ಆಪ್ಷನ್ಸ್ ಕೂಡ ಇದೆ. ಡೆಕೋರೇಟಿವ್, ಲ್ಯಾಮಿನೇಟ್ ಫಿನಿಶ್, ಲೆದರ್ ಫಿನಿಶ್, ಗ್ಲಾಸ್, MDF, ರೋಸ್ಟೆಡ್ ಗ್ಲಾಸ್, ಮಿರರ್, ಪಾರ್ಟಿಕಲ್ ಬೋರ್ಡ್ ಅಂತ ನಿಮ್ಮ ಟೇಸ್ಟ್ ಹಾಗೆ ಕ್ರಿಯೇಟಿವಿಟಿಗೆ ತಕ್ಕಂತೆ ಎಲ್ಲಾನು ಡಿಸೈನ್ ಮಾಡಿಕೊಡ್ತಾರೆ. ಡಿಸೈನಿಂದ ಡೆಲಿವರಿ, ಡ್ಯೂರಬಿಲಿಟಿವರೆಗೂ ಎಲ್ಲದರಲ್ಲೂ ಎಚ್ಚರಿಕೆ ವಹಿಸ್ತಾರೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. ನಿಮಗೆ ಬೇಕಾಗಿರೋ ಒಳ್ಳೆ ಔಟ್ಪುಟ್ ಕೊಡಲಾಗುತ್ತೆ. ನೀವು ನಿಮ್ಮ ಮನೆಗೆ ಒಂದೊಳ್ಳೆ ಇಂಟೀರಿಯರ್ ಸೆಟಪ್ ಮಾಡಿಸೋದಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ವಿಸಿಟ್ ಮಾಡಿ ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಯಲಹಂಕ, ನ್ಯೂ ಟೌನ್, ಬೆಂಗಳೂರು. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವೀಕ್ಷಕರಿಗೆ ರಾಮೂಸ್ ಫರ್ನಿಚರ್ ರವರಿಂದ ಹೊಸ ವರ್ಷ ಮತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ಹೊಸ ವರ್ಷ ಮತ್ತು ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ನಿಮ್ಮ ಮನೆಯೊಳಗೆ ಆರಾಮ ಮತ್ತು ಸೌಂದರ್ಯವನ್ನ ತರಲು ಸಮಯ ಬಂದೇ ಬಿಟ್ಟಿದೆ. ರಾಮೂಸ್ ಫರ್ನಿಚರ್ಸ್ ನಿಮಗಾಗಿ ತಂದಿದೆ ಪ್ರೀಮಿಯಂ ಫರ್ನಿಚರ್ ಮೇಲೆ ಫ್ಲಾಟ್ 20% ರಿಯಾಯಿತಿ. ಸುಂದರವಾಗಿ ವಿನ್ಯಾಸಗೊಳಿಸಿದ ಸೋಫಾಗಳು, ಆಧುನಿಕ ಫರ್ನಿಚರ್ ಮತ್ತು ಆಕರ್ಷಕ ಇಂಟೀರಿಯರ್ಸ್, ಆರಾಮಕ್ಕಾಗಿ ವಿನ್ಯಾಸ, ದೈನಂದಿನ ಬದುಕಿಗಾಗಿ ನಿರ್ಮಾಣ. ಈ ಹಬ್ಬದ ಸಮಯದಲ್ಲಿ ಗುಣಮಟ್ಟ ಮತ್ತು ವಿಶ್ವಾಸದೊಂದಿಗೆ ಸಂಭ್ರಮಿಸಿ. ಆದರೆ ತಡ ಮಾಡಬೇಡಿ, ಈ ವಿಶೇಷ ಆಫರ್ ಸಂಕ್ರಾಂತಿವರೆಗೆ ಮಾತ್ರ. ರಾಮೋಸ್ ಫರ್ನಿಚರ್ಸ್ಗೆ ಭೇಟಿ ನೀಡಿ. ಈ ಹಬ್ಬದ ಕಾಲದಲ್ಲಿ ಆಫರ್ಸ್ ಅನ್ನ ಮತ್ತೆ ಮಿಸ್ ಮಾಡ್ಕೋಬೇಡಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 6361730543, 8660423443, 9845527729. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೋಜು ಮಸ್ತಿ ಪ್ರವಾಸಕ್ಕಾಗಿ ಕಳ್ಳತನ ವೃತ್ತಿಗೆ ಇಳಿದಿದ್ದ ಕುಚುಕು ಗೆಳೆಯರು, ಕುಖ್ಯಾತ ದರೋಡೆಕೋರರ ಬಂಧಿಸಿದ ಚಿಕ್ಕಬಳ್ಳಾಪುರ ಪೊಲೀಸರು. ವೈದ್ಯರ ನಿರ್ಲಕ್ಷ್ಯದಿಂದಲೇ ಬಾಣಂತಿ ಸಾವು, ಕುಟುಂಬಸ್ಥರ ಆರೋಪ. ಆಸ್ಪತ್ರೆ ಮುಂದೆ ಬಾಣಂತಿ ಶವವಿಟ್ಟು ಕುಟುಂಬಸ್ಥರ ಪ್ರತಿಭಟನೆ. ದಲಿತರ ಭೂಮಿಗಳು ಬಲಿಯಾಗುತ್ತಿದ್ದರೆ ತಲೆ ಕೆಡಿಸಿಕೊಳ್ಳದ ಕೋಲಾರ ತಾಲೂಕಿನ ದಂಡಾಧಿಕಾರಿಗಳು. ಜಿಲ್ಲಾ ವಾಲ್ಮೀಕಿ ನಾಯಕ ಸಂಘಟನೆಯಿಂದ ಅಧಿಕಾರಿ ವಿರುದ್ಧ ಬೃಹತ್ ಪ್ರತಿಭಟನೆ.
ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ CTV ನ್ಯೂಸ್, ಇದು ನಿಮ್ಮ ಜೊತೆಗಾರ.